ಈ ಒಂದು ತೀನ್ ದರ್ವಾಜಾನ ಕಲ್ಲಿಂದನೇ ಪೂರ್ಣ ಏನು ಎಂಟ್ರೆನ್ಸಿಂದ ಹಿಡಿದು ಒಳಗಡೆ ಏನೇನು ನೋಡ್ಕೊ ಬರ್ಬೋದು ಎಲ್ಲನೂ ಕೂಡ ಕಲ್ಲಿಂದನೇ ಡೆವಲಪ್ ಮಾಡಿದ್ದಾರೆ. ಬೇರೆ ಯಾವುದೇ ರೀತಿಯ ಮೆಟಲ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಮಣ್ಣು ಯಾವುದನ್ನು ಯೂಸ್ ಮಾಡಿಲ್ಲ. ಈ ಪನ್ನಾಳ ಫೋರ್ಟ್ನ 12ನೇ ಶತಮಾನದಲ್ಲಿ ಶಿಲಹರ ಡೈನೆಸ್ಟಿ ಅವರು ಡೆವಲಪ್ ಮಾಡ್ತಾರೆ. ಅದಾದಮೇಲೆ ಅವರ ತುಂಬ ವರ್ಷದ ಆಳ್ವಿಕೆ ನಂತರ ಬಿಜಾಪುರದ ಸುಲ್ತಾನರು ಈ ಒಂದು ಕೋಟೆನ ವಶಪಡಿಸ್ಕೊಂಡು ಅವರು ಆಳ್ವಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಛತ್ರಪತಿ ಶಿವಾಜಿ ಅವರು ಆಳ್ವಿಕೆ ಮಾಡ್ತಾರೆ. ಈ ಎಂಟ್ರೆನ್ಸಿಂದ ನಾವು ಹೊರಗಡೆ ಬರ್ತಾ ಇದ್ರೆ ನಾವಿಲ್ಲಿ ಚಾಳುಕ್ಯ ಡೈನಾಸ್ಟಿ ಅವರ ಫ್ಲ್ಯಾಗು ಲಾಂಛನಗಳನ್ನ ನೋಡ್ಬೋದು ಇಲ್ಲಿ ಮೇಲ್ಗಡೆ. ಇಲ್ಲಿ ಒಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಒಂದು ಕೋಟೆನ ಎಂಟ್ರೆನ್ಸ್ ಆದ ತಕ್ಷಣ ಫಸ್ಟ್ ನಮಗೆ ಸಿಗುತ್ತೆ ಸಿಹಿ ನೀರು ಸಿಗುತ್ತೆ. ಅಂದರೆ ಎಲ್ಲರಿಗೂ ಅದು ಒಂದು ಪ್ರೈಮರಿ ಥಿಂಗ್ಸು ಕುಡಿಯೋಕ್ಕೋಸ್ಕರ. ಅವಾಗಿನ ಸೈನಿಕರಾಗಿದ್ರು ಅಷ್ಟೇ. ಫಸ್ಟ್ ಎಂಟ್ರೆನ್ಸ್ನ ಮುಗಿಸ್ಕೊ ಬಂದರೆ ಕುಡಿಯೋ ನೀರಿನ ವಾಟರ್ ಫೆಸಿಲಿಟಿನ ಮಾಡ್ಕೊಂಡಿರ್ತಿದ್ರು. ಇದು ಒಂದು ವೇಳೆ ಏನಾದ್ರು ಶತ್ರುಗಳು ಈ ಒಂದು ಕೋಟೆನ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಫಸ್ಟು ಇಲ್ಲಿ ಒಳಗಡೆ ಇದ್ದಂಥ ಏನು ಆಳ್ವಿಕೆ ಮಾಡ್ತಿರ್ತಾರೆ ಯಾರೇ ಆಗಿರ್ಬೋದು, ಅದು ಶಿವಾಜಿ ಮಹಾರಾಜರಾಗಿರ್ಬೋದು ಇಲ್ಲ ಆದಿಲ್ ಶಾಹಿ ಡೈನಾಸ್ಟಿ ಆಗಿರ್ಬೋದು, ಅವರು ಫಸ್ಟಿಗೆ ಈ ಒಂದು ನೀರನ್ನ ಪಾಯ್ಸನ್ ಹಾಕ್ಬಿಡ್ತಿದ್ರಂತೆ. ಯಾಕಂತಂದರೆ ಈ ಫೋರ್ಟ್ನ ಎಂಟ್ರೆನ್ಸ್ ಆದ ತಕ್ಷಣ ಆ ನೀರು ಕುಡಿದಾಗ ಪಾಯ್ಸನಿಂದ ಸತ್ತೋಗ್ಲಿ ಅಂತ ಹೇಳ್ಬೋದು ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಡೆವಲಪ್ಮೆಂಟ್ ಮಾಡಿದ್ದಾರೆ. ಈ ಒಂದು ಸ್ಪೇಸ್ ಏನು ಕಾಣ್ತಾ ಇದೆ, ಇದು ಇಲ್ಲಿನ ದ್ವಾರಪಾಲಕರು ಈ ನಿಂತ್ಕೊಳ್ಳೋಕ್ಕಿದ್ದಂಥ ಜಾಗ. ಇದೆಲ್ಲ ನಿಂತ್ಕೊಳ್ತಾ ಇದ್ರು. ಇನ್ನು ಹಾಗೆ ಸ್ವಲ್ಪ ಈ ಕಡೆ ಪಕ್ಕದಲ್ಲಿ ಬಂದರೆ ಇದನ್ನು ನಾವು ಎಲ್ಲ ಕಡೆ ನೋಡ್ಬೋದು. ಎಲ್ಲ ಒಂದು ಕಲ್ಲಿನ ಫೋರ್ಟ್ಗಳಲ್ಲೂ ನೋಡ್ಬೋದು. ಅವಾಗಿನ ಕಾಲದಲ್ಲಿ ಇಲ್ಲಿ ದೀಪ ಕಸಕ್ಕೆ ಈ ಒಂದು ಜಾಗ ಇಲ್ಲೂ ಇದೆ. ಇಲ್ಲಿ ದೀಪ ಕಸ್ತಾ ಇದ್ರು. ದೀಪ ಕಸೋದ್ರಿಂದ ಇಲ್ಲಿ ಬೆಳಕು ಬರ್ತಾ ಇರ್ತಿತ್ತು. ಇಲ್ಲೆಲ್ಲ ದೊಡ್ಡ ದೊಡ್ಡ ವಾಲ್ಗಳನ್ನ ನೋಡ್ಬೋದು. ಎಷ್ಟೆಷ್ಟು ದೊಡ್ಡದಿದೆ, ಕಲ್ಲಿನ ವಾಲ್ಗಳು ತುಂಬ ದೊಡ್ಡದಿದೆ. ಈ ಒಂದು ಫೋರ್ಟ್ನ ಸ್ಟ್ರಾಟಜಿಕ್ ಪ್ಲ್ಯಾನ್ಗೋಸ್ಕರ ಡೆವಲಪ್ ಮಾಡ್ಕೊಂಡಿದ್ರು. ಈಗ ನಾವು ಒಂದು ಎಂಟ್ರೆನ್ಸ್ ದಾಟ್ಕೊಂಡ್ರೆ ಇನ್ನೊಂದು ಎಂಟ್ರೆನ್ಸ್ ದಾಟ್ಕೊಂಡು ಹೋಗಬೇಕು. ಅಷ್ಟೊಂದು ಈಸಿ ಇರಲಿಲ್ಲ ಈ ಒಂದು ಫೋರ್ಟ್ ಒಳಗಡೆ ಹೋಗೋಕ್ಕೆ. ಇವಾಗ ನಾವು ಆ ಒಂದು ಫಸ್ಟ್ ಗೇಟ್ನ ದಾಟ್ಕೊಂಡು ಬಂದಮೇಲೆ ಸೆಕೆಂಡ್ ಅಂದರೆ ತೀನ್ ದರ್ವಾಜಲ್ಲಿ ಸೆಕೆಂಡ್ ದರ್ವಾಜ ಇದನ್ನು ಪಾಸ್ ಮಾಡಬೇಕು. ನಾವೇನು ಇವಾಗ ತೀನ್ ದರ್ವಾಜನ ಪಾಸ್ ಮಾಡ್ಕೊಂಡು ಬಂದ್ವಿ, ಇವರು ತುಂಬ ಸ್ಟ್ರಾಟಜಿಕ್ ಆಗಿ ಮಾಡಿದ್ರು ಅಂತ ಹೇಳಿದ್ನಲ್ಲ. ಈ ತೀನ್ ದರ್ವಾಜನ ಲಾಸ್ಟಿಗೆ ಮಾಡಿದ್ದು, ಆದರೆ ಆ ತೀನ್ ದರ್ವಾಜನೇ ಮೇನ್ ಎಂಟ್ರೆನ್ಸು. ಆ ತೀನ್ ದರ್ವಾಜದಿಂದ ನಡ್ಕೊಂಡು ಬಂದರೆ ಹಿಂಗೆ ಹೋಗಿ ಇದು ಈ ವಿಲೇಜ್ಗೆ ಕನೆಕ್ಷನ್ ಕೊಡೋದು. ಅವೆಲ್ಲವೂ ಫೋರ್ಟ್ ಮೇಲ್ಗಡೆದು. ಇನ್ನು ಕೆಳಗಡೆ ಕಾಣ್ತಾ ಇರೋದು ಎಲ್ಲ ವಿಲೇಜ್, ಪನ್ನಾಳ ವಿಲೇಜ್. ಡಿಸೆಂಬರ್ 1, 1844 ಬ್ರಿಟಿಷ್ ಮತ್ತು ಮರಾಠರಿಗೆ ಆದ ಕಾನ್ಫ್ಲಿಕ್ಟ್ ವಾರ್ನಿಂದ ಈ ಫೋರ್ಟ್ನ ಕೆಲವೊಂದು ಭಾಗಗಳು ಡ್ಯಾಮೇಜ್ ಆಗ್ತದೆ. ಅಲ್ಲಿ ಮೇಲ್ಗಡೆ ಏನು ಅಲ್ಲಿ ಒಡೆದೋಗಿರೋ ಪೀಸ್ ಕಾಣ್ತಾ ಇದೆ ಎರಡು. ಇದು ಬ್ರಿಟಿಷರ ಕಾಲದಲ್ಲಿ ಅಂದರೆ ಅವರು ಯುದ್ಧ ಮಾಡಿದಾಗ ಇದು ಡ್ಯಾಮೇಜ್ ಆಗಿರೋದು. ಬಟ್ ಈ ಒಂದು ಬಾವಿಲಿ ಇನ್ನೊಂದು ವಿಶೇಷ ಇದೆ. ಈ ಬಾವಿಲಿರೋ ನೀರನ್ನ ನೀವು ಎಷ್ಟೇ ಸಲ ರಿಮೂವ್ ಮಾಡಿದ್ರು ಕೂಡ ಇನ್ನೊಂದು 1.5 ಅವರ್ಲಿ ಏನು ನೀರು ಕಾಣ್ತಾ ಉಂಟು ಅಷ್ಟೇ ನೀರು ಮತ್ತೆ ತುಂಬಿಕೊಳ್ಳುತ್ತಂತೆ. ನಾವು ಇವಾಗ ಕೆಳಗಡೆನ ಲೇಯರ್ನ ನೋಡ್ಕೊ ಬಂದ್ವಿ. ಕೆಳಗಡೆ ಲೇಯರ್ ನೋಡಾದ್ಮೇಲೆ ಬಂದಿದ್ದೀನಿ ಮೇಲ್ಗಡೆ ಲೇಯರ್ಗೆ. ಮೇಲ್ಗಡೆ ಲೇಯರ್ ಏನು ಅಂತೇಳಿದ್ರೆ, ಮೇಲ್ಗಡೆ ರಾಜರು ಕೂತ್ಕೊಂಡು ಕೆಳಗಡೆ ಏನೇನು ಆಗ್ತಾ ಇದೆ, ಯಾರ್ಯಾರು ಬರ್ತಾ ಇದ್ದಾರೆ ಅಂತ ನೋಡುವಂಥ ವ್ಯವಸ್ಥೆ ಇದು. ಸೊ ಇದರೊಳಗೆ ಕೂತ್ಕೊಳ್ತಾ ಇದ್ರು. ಇಲ್ಲಿ ಕೆಳಗಡೆ ಏನೇನು ಆಗ್ತಾ ಉಂಟು ಅಂತ ನೋಡ್ತಾಯಿದ್ರು. ಕೆಳಗಡೆ ನಾವು ನೋಡ್ಕೊಬಂದ್ವಿ, ಅದೇ ಎಂಟ್ರೆನ್ಸು. ಅಲ್ಲಿರೋದು ಸಿಹಿ ನೀರು. ಇನ್ನು ಇದ್ರ ಮೇಲ್ಗಡೆಗೆ ಬಂದರೆ ಇಡೀ ಊರೇ ಕಾಣುತ್ತೆ. ಪನ್ನಾಳ ವಿಲೇಜ್ ಆರ್ ಪನ್ನಾಳ ಫೋರ್ಟು. ಪನ್ನಾಳ ಫೋರ್ಟಲ್ಲಿ ಈ ವಿಲೇಜ್ ಬರೋದು. ಈ ಫೋರ್ಟ್ ಹಿಂಗಿದೆ ಜಿಗ್ಜ್ಯಾಗ್ ಶೇಪಲ್ಲಿ. ಅದಕ್ಕೆ ಇದನ್ನು ಸ್ನೇಕ್ ಫೋರ್ಟ್ ಅಂತ ಕರೀತಾಯಿದ್ರು, ಜಿಗ್ಜ್ಯಾಗ್ ಶೇಪಲ್ಲಿ ಇರೋದ್ರಿಂದ.